ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಯಂತ್, ಜಯಂತ್, ಏನಾಯ್ತು ಶಾಂತಮ್ಮ? ನನಗೇನು ಆಗಿಲ್ಲಪ್ಪ. ನಾನು ಇಷ್ಟು ಕೂಗ್ತಿದ್ದೀನಿ, ಕೇಳಿಸ್ಕೊಳ್ದೆ ಹಾಗೆ ಇದೆಯಾ? ಅಂಥದ್ದು ಏನು ಯೋಚನೆ ಮಾಡ್ತಿದ್ಯಾ? ಜಯಂತ ಇನ್ನೇನು ಯೋಚನೆ ಮಾಡ್ತಿರ್ತಾನೆ ಶಾಂತಮ್ಮ, ನಿಮಗೆ ಗೊತ್ತಿಲ್ವಾ? ಅಲ್ಲಪ್ಪ, ಡಾಕ್ಟ್ರ್ ಅಷ್ಟೆಲ್ಲ ಹೇಳಿದ್ದಾರೆ, ಆದರೂ ನೀನು ಅದನ್ನೇ ಯೋಚನೆ ಮಾಡ್ತಾ ಇದೆಯಲ್ಲ. ಹೀಗೆ ಯೋಚನೆ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತೆ ಹೇಳು? ಡಾಕ್ಟ್ರ್ ಹೇಳಿದ ಕಡೆ ಸ್ವಲ್ಪ ಗಮನ ಕೊಡೋದು ಒಳ್ಳೇದಲ್ವಾ? ಅಂದರೆ ನೀವು ಈ ಜಯಂತನ ಮನಸ್ಸಿಗೂ ಹೃದಯಕ್ಕೂ ಸಂಬಂಧ ಕಟ್ಟಾಗೋಗಿದೆ ಅಂತ ನಂಬ್ತೀರಾ ಶಾಂತಮ್ಮ? ಎಷ್ಟು ವರ್ಷದಿಂದ ನನ್ನ ನೋಡಿದ್ದೀರಿ, ಆದರೂ ನಾನು ಏನು ಅಂತ ನಿಮಗೂ ಗೊತ್ತಿಲ್ವಾ ಶಾಂತಮ್ಮ? ಅಯ್ಯಯ್ಯೋ, ನೀನೇನು ಅಂತ ಗೊತ್ತಿರೋದಕ್ಕೆ ಅಲ್ವೇನಪ್ಪ ಇಷ್ಟು ದಿನ ನಾನು ನಿನ್ನ ಜೊತೆ ಈ ಮನೆಯಲ್ಲಿರೋದು. ನೀನು ಚೆನ್ನಾಗಿರ್ಬೇಕು ಅಂತ ಅಲ್ವಾ ನಾನು ಬಯಸ್ತಾ ಇರೋದು. ನೀನು ಹೀಗೆ ಯೋಚನೆ ಮಾಡಿಕೊಂಡು ನಿನ್ನ ಆರೋಗ್ಯ ಹಾಳಾಗಬಾರ್ದು ಅಂತಾನೆ ನಾನು ಹೇಳ್ತಿರೋದು. ತಪ್ಪಿದ್ರೆ ಕ್ಷಮಿಸ್ಬಿಡು. ನೋಡಿ ಶಾಂತಮ್ಮ, ನಿಮ್ಮ ಕನ್ಸರ್ ನನಗೆ ಅರ್ಥ ಆಗುತ್ತೆ, ಆದರೆ ನಾನು ಜಾನ್ವಿಯವ್ರನ್ನ ಇಲ್ಲೇ ನೋಡಿದೆ, ಅವ್ರ ಜೊತೆ ಮಾತಾಡಿದೆ, ಅವ್ರ ಕೈ ಹಿಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಯಾಕೆ ನನ್ನ ಮಾತನ್ನು ಯಾರೂ ನಂಬ್ತಾ ಇಲ್ಲ? ನೋಡಿ, ಈ ಒಂದು ವಿಷಯದಲ್ಲಿ ನಾನು ಸರಿನೋ ನೀವು ಸರಿನೋ ನನಗೆ ಗೊತ್ತಾಗ್ತಾ ಇಲ್ಲ. ನೋಡಪ್ಪ, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಯೋಚನೆ ಮಾಡೋದಕ್ಕಿಂತ ನೀನು ಮಾಡ್ತಾ ಇದೆಯಲ್ಲ ಯೋಚನೆ, ಅದರಿಂದ ಆಚೆ ಬಾ. ಡಾಕ್ಟ್ರ್ ಹೇಳ್ದಾಗೆ ನಡ್ಕೋ. ಡಾಕ್ಟ್ರ್ ಹೇಳ್ದಾಗೆ 4 ಜನರನ್ನ ಭೇಟಿಯಾಗು, ಅವ್ರ ಜೊತೆ ಮಾತಾಡು, ಖುಷಿಯಾಗಿರು. ಅಲ್ಲ ಶಾಂತಮ್ಮ, ನನ್ನ ಭಾವನೆಗಳನ್ನು ಹಂಚ್ಕೊತಿದ್ದು ಜಾನ್ವಿಯವ್ರ ಹತ್ರನೇ ಇಲ್ವಾ? ಅವರೇ ಇಲ್ಲ ಅಂದಮೇಲೆ ನಾನು ಯಾರ ಜೊತೆ ಮಾತಾಡಲಿ? ಹೀಗಂದ್ರೆ ಹೇಗಪ್ಪ? ಜಾನ್ವಿ ಅವರ ಅಪ್ಪ ಅಮ್ಮನ ಭೇಟಿಯಾಗು, ಅವ್ರ ಅಕ್ಕನೋ ಅಣ್ಣನೋ ತಂಗಿನೋ ಯಾರನ್ನಾದ್ರೂ ಭೇಟಿಯಾಗು, ಅವ್ರ ಜೊತೆ ಮಾತಾಡು. ಅಂದರೆ ನಿನ್ನ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಅಲ್ಲ, ಹೆತ್ತ ಮಗಳನ್ನ ಕಳ್ಕೊಂಡು ಆ ಸತ್ಯನ ನಂಬ್ಕೊಂಡು ಅವ್ರು ಬದುಕ್ತಿಲ್ವಾ? ಚಿಂತೆ ಅನ್ನೋದು ಮನುಷ್ಯನ ಚಿತೆಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಮೊದಲು ಅಲ್ಲಿಂದ ಆಚೆ ಬಾರಪ್ಪ. ಏನೋ ಶಾಂತಮ್ಮ, ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ನನಗೆ ಹುಚ್ಚು ಹಿಡಿಯುತ್ತೆ ಅನ್ಸುತ್ತಷ್ಟೆ. ಜಯಂತ್, ಹಾಗೆಲ್ಲ ಹೇಳಬೇಡಪ್ಪ. ನೀನಿನ್ನು 100 ಕಾಲ ಸುಖವಾಗಿ ಬಾಳ್ಬೇಕು. ನೀನು ಸಂತೋಷವಾಗಿದ್ರೆ ಅಲ್ವಾ ನಿನ್ನ ಹೆಂಡತಿ ಆತ್ಮಕ್ಕೆ ಶಾಂತಿ ಸಿಗೋದು. ಕೈ ಮುಗಿದು ಕೇಳ್ಕೊತೀನಿ, ಡಾಕ್ಟರ್ ಹೇಳ್ದಾಗ ಮಾಡು. ಒಳ್ಳೆಯಾಗಿರೋ ಜೀವನನ ಮರವಾಗೋದಕ್ಕೆ ಅವಕಾಶ ಕೊಡು. ನಿನ್ನ ಕೈಯಾರೆ ಅದನ್ನ ಚಿವುಟಿ ಹಾಳು ಮಾಡಬೇಡಪ್ಪ. ಜಯಂತ್, ನೀನು ನನ್ನ ಮಗ ಅಂತ ತಿಳ್ಕೊಂಡು ಹೇಳ್ತಿದ್ದೀನಿ, ನನ್ನ ಮಾತು ಕೇಳು. ಸರಿ ಶಾಂತಮ್ಮ, ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನಾನು ಮಾತು ಕೇಳದೆ ಇರೋದು ಸರಿಯಲ್ಲ, ತಪ್ಪಾಗುತ್ತೆ. ನೀವು ಹೇಳಿದಾಗ ನಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಶಾಂತಮ್ಮ. ಈಗ ನೋಡಿ ಮಜಾ. ಯಾಕೆ, ಏನಾಯ್ತು? ಪಥ್ಯ ಇರುವಾಗ ಹೊಟ್ಟೆಲಿ ಏನೂ ಇರಲ್ಲ, ವಾಂತಿ ಹೇಗೆ ಆಗುತ್ತೆ? ಬಾಯಿ ರುಚಿಗೆ ಅಂತ ಹೊರಗಡೆ ಹೋಗಿ ಏನೋ ತಿಂದು ಬಂದ್ಯಾ? ಅಯ್ಯೋ ಇಲ್ಲ ಅತ್ತೆ, ನಾನೇನು ತಿಂದಿಲ್ಲ, ಆದರೂ ಯಾಕೆ ಹೀಗಾಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ. ಯಾಕೋ ಬೆಳಗಿಂದ ತುಂಬ ಹೊಟ್ಟೆ ತುಳಿಸ್ದಾಗ ಆಗ್ತಿದೆ.
ಆಡ್ತಿರೋದು ಹೇಳ್ತಿರೋದು ನೋಡಿದ್ರೆ ಇವಳು ಪ್ರೆಗ್ನೆಂಟ್ ಅನ್ಸುತ್ತೆ ಕಣೆ. ಅತ್ತೆ ಏನು ಹೇಳ್ತಾ ಇದ್ದೀರಾ? ಹೌದು ಕಣೆ, ಸಿದ್ದು ಹೊಟ್ಟೆಲಿರುವಾಗ ನನಗೂ ಹೀಗೆ ಆಗ್ತಿತ್ತು. ಅವನ ಮಗನೇ ಅಲ್ವಾ, ಅದಕ್ಕೆ ಇವಳು ಹೀಗೆ ಆಡ್ತಿದ್ದಾಳೆ. ನೀಲು ಅವರೇ, ಯಾಕೋ ತುಂಬ ಸುಸ್ತಾಗ್ತಿದೆ, ಒಂದು ಸ್ವಲ್ಪ ನೀರು ತೊಗೊಂಬರ್ತೀರಾ? ತಂದ್ಕೊಡು. ಯಾಕೋ ಬೆಳಗಿಂದ ತುಂಬ ಹಸಿವಾಗ್ತದೆ, ಆದರೆ ಹೊಟ್ಟೆಗೆ ಏನೂ ಸೇರ್ತಾನೇ ಇಲ್ಲ. ಏನೇ ಇದು? ಅತ್ತೆ ಊಟದಲ್ಲೇನೋ ವ್ಯತ್ಯಾಸ ಆಗಿ ಈ ಥರ ವಾಮಿಟ್ ಆಗ್ತಾ ಇರ್ಬೋದು. ಕೆಲವೊಂದ್ಸಲ ಗೊತ್ತಾಗಲ್ಲ ಕಣೆ, ಸ್ವಲ್ಪ ಸಮಯ ತಗೊಳುತ್ತೆ. ಸಿದ್ದು ಹೊಟ್ಟೆಲಿರುವಾಗ ನನಗೂ ಹೀಗೆ ಅನ್ನಿಸ್ತಿತ್ತು. ಯಾಕೋ ಭಯ ಆಗ್ತಿದೆ. ಇದು ನಿಜಾನ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಅತ್ತೆ ಅದರೆಲ್ಲ ಏನೂ ಆಗಿರಲ್ಲ, ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನೀವು ಸ್ವಲ್ಪ ತಾಳ್ಮೆಯಿಂದ ಇರಿ. ದೇವ್ರ ಹೆಸರಲ್ಲಿ ನಾವು ಸುಳ್ಳು ಹೇಳಿದ್ದಕ್ಕೆ ಇವಳಿಗೆ ಒಳ್ಳೇದಾಗ್ತಿದೆ. ದೇವ್ರಿ, ನಮಗೇನು ಕೆಟ್ಟದಾಗದೆ ಇದ್ರೆ ಸಾಕಪ್ಪ. ಅತ್ತೆ ಯಾಕೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಮೊದಲು ಅವಳು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳ ಇಲ್ವಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಣ. ನಾನು ಅದನ್ನೆಲ್ಲ ಕನ್ಫರ್ಮ್ ಮಾಡ್ಕೋತೀನಿ, ನೀವು ಸ್ವಲ್ಪ ಆರಾಮಾಗಿರಿ. ಅಲ್ಲಿವರೆಗೂ ಸಮಾಧಾನ ಇಲ್ಲ ಕಣೆ. ಸುಳ್ಳು ವ್ರತ ಮಾಡಿಸಿ ನನ್ನನ್ನು ಸಿದ್ದು ಅವ್ರನ್ನ ದೂರ ಮಾಡೋಕ್ಕೆ ನೋಡ್ತಿದ್ರಿ ಅಲ್ವಾ? ಈಗ ಇದು ಹೆಂಗಿದೆ? लक्ष्मी निवासा लक्ष्मी